ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 17. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳು ವೈಜನಾಥ ಕ್ಷೇತ್ರದಿಂದ ಹೊರಟು ಬಿಲ್ಲವಾಡಿ ಗ್ರಾಮಕ್ಕೆ ಬಂದರು. ಸಮೀಪದ ಕೃಷ್ಣಾ ನದಿ ತೀರದ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಆಚರಿಸಿದರು. ಅವರು ಎಷ್ಟೇ ರಹಸ್ಯವಾಗಿ ಅಲ್ಲಿದ್ದರೂ ಸೂರ್ಯನ ಪ್ರಭೆಯಂತೆ ಅವರ ಕೀರ್ತಿ ಎಲ್ಲ ಕಡೆ ಹರಡಿತು. ಒಮ್ಮೆ ಅಲ್ಲಿಗೆ ಮಹಾ ವಿದ್ವಾಂಸನಾದವರೊಬ್ಬರು ತಮ್ಮ ಮಂದಮತಿಯಾದ ಪುತ್ರ ಹಾಗೂ ಹೆಂಡತಿಯೊಂದಿಗೆ ಬಂದರು. ಉಪನಯನ ಮಾಡಿದರೂ ಆ ಬಾಲಕನಿಗೆ ವಿದ್ಯೆ ಹತ್ತಲಿಲ್ಲ. ಎಲ್ಲರೂ ಆ ಹುಡುಗನನ್ನು ಹೀಯಾಳಿಸತೊಡಗಿದರು. ಪಂಡಿತ ಪುತ್ರನಾಗಿ ಪೆದ್ದನಾಗಿರುವೆ, ನೀನು ಪಶು ಸಮಾನ, ನಿಮ್ಮ ತಂದೆಯ ಕೀರ್ತಿಗೆ ಕಳಂಕ ತರುತ್ತಿರುವೆಯಲ್ಲ ಎಂದು ಸದಾ ನಿಂದಿಸುತ್ತಿದ್ದರು. ಆ ಹುಡುಗನು, ನನಗೆ ಯಾರಾದರೂ ವಿದ್ಯೆ ಕಲಿಸಿರಿ, ನನ್ನ ಪೂರ್ವಾರ್ಜಿತ ಪಾಪದಿಂದ ನಾನು ಅವಿದ್ಯಾವಂತನಾಗಿರುವೆ ಎಂದನು. ಯಾರೂ ಆತನಿಗೆ ಪಾಠ ಹೇಳಿಕೊಡಲು ಒಪ್ಪಲಿಲ್ಲ. ಈ ಜನ್ಮದಲ್ಲಿ ನಿನಗೆ ವಿದ್ಯೆ ಅಂಟುವುದಿಲ್ಲ ಎಂದು ಅವರು ಹೇಳಿದರು. ಆಗ ದುಃಖಿತನಾದ ಆ ಹುಡುಗನು ಭುವನೇಶ್ವರಿಯ ಸನ್ನಿಧಿಯಲ್ಲಿ ಸತತವಾಗಿ 3 ದಿನ ಉಪವಾಸ ಮಾಡಿ ಪ್ರಾರ್ಥಿಸಿದನು. ದೇವಿಯೂ ಒಲಿಯಲಿಲ್ಲ. ನಂತರ ಅವನು ತನ್ನ ನಾಲಿಗೆಯನ್ನೇ ಕತ್ತರಿಸಿ ದೇವಿಗೆ ಅರ್ಪಿಸಿದನು. ಹೇ ದೇವಿ, ನೀನು ನನಗೆ ದರ್ಶನ ನೀಡದಿದ್ದರೆ ನನ್ನ ಶಿರವನ್ನೇ ನಿನಗರ್ಪಿಸುವೆ ಎಂದನು. ಅಂದಿನ ರಾತ್ರಿ ಆತನಿಗೊಂದು ಕನಸಾಯಿತು. ದೇವಿಯು, ಮಗು, ನೀನು ಕೃಷ್ಣಾ ತೀರದ ಔದುಂಬರದ ಬಳಿ ಇರುವ ಒಬ್ಬ ಯೋಗಿಗಳ ಬಳಿಗೆ ಹೋಗು, ನಿನ್ನ ಆಸೆ ಫಲಿಸುತ್ತದೆ ಎಂದಳು. ಕೂಡಲೇ ಆತನು ಶ್ರೀ ನೃಸಿಂಹ ಸರಸ್ವತಿ ಯತಿಗಳ ಬಳಿಗೆ ಬಂದನು. ಶ್ರೀಗಳು ಆತನ ಶಿರದ ಮೇಲೆ ಕೈಯಿಟ್ಟು ಅರಸಿದ. ಗುರುಸ್ಪರ್ಶದಿಂದ ಆತನಿಗೆ ಸಕಲ ವಿದ್ಯೆಗಳೂ ಕರಗತವಾದವು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು.